ಎರಡನೇ ಅಮ್ಮ ಬಂದ್ಬಿಟ್ಟು ಎಲ್ಲೋಗಿದ್ದೆ ಇಷ್ಟು ದಿನ, ಏನಾಯಿತು ನಿನ್ನ ಪಟ್ಕೆಯಲ್ಲಿ ಏನಿದೆ, ಅದೇನು ತಂದಿದ್ಯಾ ಅಂತ ಬೈತಾ ಇರ್ತಾಳೆ. ಆಮೇಲೆ ಅವ್ರ ಅಮ್ಮಂಗೆ ಹೇಳಿ, ಅಮ್ಮ ಇದನ್ನ ನಮ್ಮ ಅದ್ಯಾವುದೋ ಅಜ್ಜಿ ಹೇಳಿದ್ರು, ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಕುಂಕುಮ ಅರ್ಶಿನ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ತೆಗೀರಿ ಅಂತ. ಅವ್ರು ಅದಕ್ಕೆ ಕುಂಕುಮ ಅರ್ಶಿನ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ತೆಗಿತಾರೆ ಗಾಯ್ಸ್. ತೆಗ್ದಾದ್ಮೇಲೆ ಒಡವೆ, ವೈದ್ಯೂರ್ಯ, ಚಿನ್ನದ ಕಾಯಿನ್ಸು, ಚಿನ್ನದ ದುಡ್ಡು ಎಲ್ಲ ಇಟ್ಟಿರ್ತಾರೆ ಅಜ್ಜಿ. ಆಮೇಲೆ ಅಮ್ಮ ಹೇಳ್ತಾಳೆ, ಎಲ್ಲಿಂದ ಇಷ್ಟೆಲ್ಲ ಸಾಧಿಸ್ಕೊಬಂದು 2 ದಿವಸದಲ್ಲಿ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ನೀನೊಬ್ಬಳೇ ಇಲ್ಲ, ನನ್ನ ಮಗಳನ್ನೂ ಸಾಧಿಸ್ತಾಳೆ ಅಂತ ಹೇಳ್ತಾಳೆ. ಆಮೇಲೆ ಏನೇನು ಮಾಡ್ಬೇಕು ಹೇಳು ಅಂತ ಹೇಳ್ತಾಳೆ. ಅದು ಅವಳು ಈ ಥರ ಗಿಡಕ್ಕೆ ಕೇಳುತ್ತೆ, ನೀರು ಹಾಕಬೇಕು, ಆ ಥರ ದನ ಕೇಳುತ್ತೆ, ಹುಲ್ಲು ಹಾಕ್ಬೇಕಂತ ಎಲ್ಲ ಹೇಳಲ್ಲ ಅವಳು. ಬೇರೆ ಸುಮ್ಮನೆ ನನ್ನ ಇದು ರೈಸ್ನ ಚೆಲ್ಲಿದೆ, ಆಮೇಲೆ ಮುಂದೆ ಹೋದೆ ಗಿಡ ಸಿಕ್ತು, ಬ್ಯಾನಿಯನ್ ಟ್ರೀ ಸಿಕ್ತು, ಆಮೇಲೆ ಮುಂದೆ ಹೋದೆ ದನ ಸಿಕ್ತು, ಆಮೇಲೆ ಮುಂದೆ ಹೋದೆ ಹೂವು ಸಿಕ್ತು, ಆಮೇಲೆ ಮುಂದೆ ಹೋದೆ ಕಜ್ಜಿಪುರ್ಕಲ ಸಿಕ್ತು, ಆಮೇಲೆ ಒಂದು ಗುಡಿಸಲು ಸಿಕ್ತು, ಅಲ್ಲಿ ಮನಿಕೊಂಡೆ, ಆಮೇಲೆ ಬಂದೆ ಅಂತ ಅವಳು ಬೇರೆ ಶಾರ್ಟಾಗಿ ಹೇಳ್ತಾಳೆ. ಅದಕ್ಕೆ ನನ್ನ ಮಗಳೂ ಮಾಡ್ಕೊಬರ್ತಾಳೆ, ನೋಡ್ತಾ ಇರುವ ಅಂತ ಹೇಳ್ತಾಳೆ. ಅಲ್ಲಿ ತನಕ ಒಂದು ಸ್ವಲ್ಪ ಬ್ರೇಕ್ ಗಾಯ್ಸ್. ಆ್ಯಂಡ್ ಗಾಯ್ಸ್, ಸಾರಿ ಫಾರ್ ಬ್ರೇಕ್. ಆ್ಯಂಡ್ ಆಮೇಲೆ ಆ ಹುಡುಗಿನೂ ಹೋಗ್ತಾ ಇರ್ತಾಳೆ, ಅಕ್ಕಿ ತೊಗೊಂಡು ನದಿಗೆ ಬೇಕು ಅಂತ ನೀರು ಚೆಲ್ಬಿಡ್ತಾಳೆ. ಅದಕ್ಕೆ ಗಾಯ್ಸ್ ಅವಳು ಮುಂದೆ ಗುಣ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಮೇಲೆ ಕುಣ್ಕೊಂಡು ಹೋಗ್ಬೇಕಾದ್ರೆ ಬ್ಯಾನಿಯನ್ ಟ್ರೀ ಸಿಗುತ್ತೆ. ಬ್ಯಾನಿಯನ್ ಟ್ರೀ ಇರುತ್ತೆ, ಒಂದು ಸ್ವಲ್ಪ ನೀರಿಲ್ಲ ಒಂದು ಸ್ವಲ್ಪ 5 ಚಂಬು ನೀರು ಹಾಕು ಅಂತ ಹೇಳುತ್ತೆ. ಅದಕ್ಕೆ ಅವಳು ಏನು ಉತ್ತರ ಕೊಡ್ತಾಳೆ ಗೊತ್ತಾ, ನನಗೆ ನೀರು ಕುಡಿಯೋಕ್ಕೆ ಬಿಡಿಸೋದಿಲ್ಲ, ನಿನಗೆ ಬೇರೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ ಮುಂದೆಗೆ. ಆಮೇಲೆ ದನ ಸಿಗುತ್ತೆ, ದನ ಇಡುತ್ತೆ, ನಾನು 1 ವಾರದಿಂದ ಊಟ ಮಾಡಿಲ್ಲ ಕಣವ, ಊಟ ಮಾಡು ಅಂತ. ನನಗೆ 1 ದಿವಸದಿಂದ ಊಟ ಹೋಗಿಲ್ಲ, ನಿನಗೆ ಬೇರೆ ಊಟ ಬೇರೆ ಹಾಕ್ತೀನಿ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ. ಆಮೇಲೆ ರೋಸ್ ಗಿಡ ಸಿಗುತ್ತೆ. ಆಮೇಲೆ ಅವಳು ರೋಸ್ಗಳು ಅಂತ ಹೇಳ್ಬಿಟ್ಟು ಅವಳು ಕಿತ್ಕೊಳಕ್ಕೆ ಹೋಗ್ತಾಳೆ, ಕೈಗೆಲ್ಲ ರೋಸ್ ಮುಳ್ಳು ಚುಚ್ಚಿಬಿಡುತ್ತೆ. ಆಮೇಲೆ ಯಾಕಂದರೆ ಅವಳು ಏನು ಮಾಡಿಲ್ವಲ್ಲ, ಅದಕ್ಕೆ ಏನು ಮಾಡಲ್ಲ. ಆಮೇಲೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಕಜ್ಜಿಪುರ್ಕಲ ಸಿಗ್ತಾನೆ. ಕಜ್ಜಿಪುರ್ಕಲ ಹೇಳ್ತಾನೆ, ಬಾರವ ನನಗೆ ಒಂದು ಸ್ವಲ್ಪ ಮೈ ತಿಕ್ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಶಿ ನಿನಗೆ ಮೈ ತಿಕ್ಕೊಡ್ಬೇಕಾ, ನೋಡಿದ್ರೇ ಆಸೆ ಆಗುತ್ತೆ, ಅದು ಬೇರೆ ಕೈಯಲ್ಲಿ ಉಜ್ಜಬೇಕಾ ನಿನಗೆ, ಶಿ ನಾನು ಮುಟ್ಟಲ್ಲ ಪನ್ನ ಅಂತ ಹೇಳ್ತಾಳೆ ಅವಳು. ಆಮೇಲೆ ಆ ಗುಡಿಸ್ಲೊಳಗಡೆ ಹೋಗವ, ನಿಂಗೆ ಏನೇನು ಬೇಕಂದ್ರೆಲ್ಲ ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಗುಡಿಸ್ಲೊಳಗಡೆ ಹೋಗ್ತಾಳೆ. ಆ ಗುಡಿಸ್ಲೊಳಗಡೆ ಹೋಗ್ಬೇಕಾದ್ರೆ ಆ ಅಜ್ಜಿ ಚಿನ್ನದ ತಟ್ಟೆ ಬೇಕಾ ಬೆಳ್ಳಿ ತಟ್ಟೆ ಬೇಕಾ ಅಂತಾಳೆ. ಚಿನ್ನದ ತಟ್ಟೆ ಬೇಕಾ ಪ್ಲಾಸ್ಟಿಕ್ ತಟ್ಟೆ ಬೇಕಂತ. ನನಗೆ ಯಾಕೆ ಪ್ಲಾಸ್ಟಿಕ್ ಕೊಡ್ತೀರಾ, ನನಗೆ ಚಿನ್ನದ ತಟ್ಟೆ ಕೊಡಿ ಅಂತ ಕೊಬ್ಬಿಂದ ಕೇಳ್ತಾಳೆ. ಆಮೇಲೆ ಅವಳು ಅಜ್ಜಿ ನೀರು ಕೊಡ್ಲಾ ಹಾಲು ಕೊಡ್ಲಾ ಅಂತ ಕೇಳ್ತದೆ. ನೀರಾ, ನನಗೆ ಹಾಲು ಕೊಡಿ, ನಾನು ಹಸ್ಕೊಂಡು ಬಂದಿದ್ದೀನಿ ಅಂತ ಕೇಳ್ತಾಳೆ. ಆಮೇಲೆ ಬೂದಿ ಗುಂಡಿ ತಿಂತೀಯಾ ಅಥವಾ ಗಂಜಿ ತಿಂದೆ ಅಂತ ಕೇಳ್ತಾಳೆ. ಬೂದಿ ಗುಂಡಿನೂ ಬೇಡ, ಗಂಜಿ ಅನ್ನನೂ ಬೇಡ ಅಂತ ಹೇಳ್ತಾಳೆ. ಆಮೇಲೆ ರೈಸ್ ತಿಂತೀಯಾ ಅಥವಾ ಗಂಜಿ ಅನ್ನ ತಿಂತೀಯಾ ಅಂತ ಹೇಳ್ತಾಳೆ. ನಾನು ರೈಸ್ ತಿಂತೀನಿ. ಸಾಂಬಾರು ಹಾಲು ತಿಂತೀಯಾ, ಹಾಲು ಜೊತೆ ತಿಂತೀಯಾ ಅಥವಾ ಚಿಕನ್ ಸಾರು ತಿಂತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಹಾಲಲ್ಲಿ ಬೇರೆ ತಿಂತೀನಿ, ಚಿಕನ್ ಸಾರು ಹಾಕಿ ಅಂತ ಹೇಳಿದಾಗ ಎಲ್ಲ ಉಲ್ಟಾ ಮಾಡಿಬಿಟ್ಟು ಅವಳಿಗೆ ಬೂದಿ ಗುಂಡಿ ಸಿಗುತ್ತೆ, ಆಮೇಲೆ ನೀರು ಸಿಗುತ್ತೆ, ಆಮೇಲೆ ಹಾಲು ಸಿಗುತ್ತೆ, ಆಮೇಲೆ ಗಂಜಿಯನ್ನ ಸಿಗುತ್ತೆ. ಆ್ಯಂಡ್ ಗಾಯ್ಸ್, ನಾನು ಫಸ್ಟ್ನೇ ಹುಡುಗಿಯಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದ್ದೆ. ಏನಂದರೆ ಅದು ಸಾಂಬಾರು ಹೇಳಿರಲಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆಮೇಲೆ ಅವಳು ಹೇಳ್ತಾಳೆ, ಅಜ್ಜಿ ಹೇಳ್ತಾರೆ 3 ಗಂಟೆಗೆ ಎದ್ದಾಳವ, ನಾನು ನಿಂಗೆ ಏನೋ ಕೊಡ್ತೀನಿ ಅಂತ ಆ ಅಜ್ಜಿ ಹೇಳ್ತಾರೆ. ಅದಕ್ಕೆ ಅವಳು ಮನಿಕೊಳ್ತೀನಿ, ಆದರೆ 3 ಗಂಟೆಗೆಲ್ಲ ಎದ್ದೊಳಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ 3 ಗಂಟೆಗೆ ಎದ್ದಳು ಬಿಡು, ಇಲ್ಲಾಂದರೆ ನಾನು ಕೊಡಲ್ಲ ಅಂತ ಹೇಳ್ತಾಳೆ. ಎದ್ದಳ್ತೀನಿ ಅಂದ್ಬಿಟ್ಟು 3 ಗಂಟೆಗೆ ಹಿಂಗೋ ಮಾಡಿ ಎದ್ದಳ್ತಾಳೆ. ಆ ಅಜ್ಜಿ ಹೇಳ್ತಾಳೆ, ತಲೆ ಮೇಲೆ ಹಿಡ್ಕೊಂಡು ಹೋಗು, ಎಲ್ಲೂ ಬಿಡಬೇಡ, ಎಲ್ಲೂ ಕೂರಿಸ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅಂದ್ಬಿಟ್ಟು ಮುಂದೆ ತೊಗೊಂಡೋಗ್ತಾ ಇರ್ಬೇಕಾದ್ರೆ ಕಜ್ಜಿಪುರ್ಕಲ ಸಿಗ್ತಾನೆ. ಎಲ್ಲ ಆಯ್ತವಾ ಅಂತ ಕೇಳ್ತಾನೆ. ಆಮೇಲೆ ಮತ್ತೆ ಮುಂದೆ ಹೋಗ್ಬೇಕಾದ್ರೆ ರೋಸ್ ಗಿಡ ಸಿಗುತ್ತೆ. ಎಲ್ಲ ಆಯ್ತಾ ಅಂತ ಕೇಳುತ್ತೆ. ಆಮೇಲೆ ಮುಂದೆ ಹೋಗ್ಬೇಕಾದ್ರೆ ದನ ಸಿಗುತ್ತೆ. ಹೊಟ್ಟೆ ಹಸ್ತೈತೆ, ಹಾಲು ಕೆರ್ಕೊಳ್ಳೋಣ ಅಂತ ಹಾಲು ಕೆರ್ಕೊಳ್ಳೋಕೆ ಹೋಗ್ತಾಳೆ. ದನ ಅಂತ ಹೊಡೆದು ಬಿಡುತ್ತೆ. ಆಮೇಲೆ ಮುಂದೆ ಹೋಗ್ತಾ ಬ್ಯಾನಿಯನ್ ಟ್ರೀಯಲ್ಲಿ ಕೂತ್ಕೊಳ್ಳೋಕೆ ನೋಡ್ತಾಳೆ. ಒಂದೇ ಸತಿಗೆ ಮರ ಓಡಿ ಹೋಗ್ಬಿಡುತ್ತೆ ಗ್ಯಾಸ್. ಆಮೇಲೆ ನದಿ ಹತ್ರ ಹೋಗ್ತಾಳೆ, ನದಿ ಏನು ಆಮೇಲೆ ಮತ್ತೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಾದ್ಮೇಲೆ
ನನ್ನ ಮಗಳು ನೋಡು ಎಷ್ಟು ದೊಡ್ಡ ಬಾಕ್ಸ್ ತಂದಿದ್ದಾಳೆ, ನಿನಗಿಂತ ಜಾಸ್ತಿ ಸಂಪಾದನೆ ಮಾಡೋಳು ನಿನ್ನ ಮಗಳು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಅಮ್ಮ 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 ಅಜ್ಜಿ ಒಂದು ಹೇಳಿದ್ದಾರೆ, ಅವಳು ಇನ್ನೊಂದು ರೂಮಲ್ಲಿ ಇರಲಿ, ನಾವಿಬ್ಬರು ಒಂದೇ ರೂಮಲ್ಲಿ ಇರೋಣ ಅಮ್ಮ, ಒಂದು ಸ್ವಲ್ಪ ಓಪನ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಓಪನ್ ಮಾಡಿ ಅಂತ ಹೇಳಿದ್ದಾರೆ ಕಣಮ್ಮ ಅಂತ ಹೇಳಿರ್ತಾಳೆ. ಆ ಅಜ್ಜಿ ಹೇಳಿರ್ತಾಳೆ. ಅದಕ್ಕೆ ಇವಳು ಬಂದ್ಬಿಟ್ಟು ಮತ್ತೆ ಹೇಳ್ತಾಳೆ. ಅದಕ್ಕೆ ನೀನಿವತ್ತು ನಿಮ್ಮ ಅಪ್ಪನ ಜೊತೆ ಮಂಗು, ಇವಾಗ ನಾವಿಬ್ಬರು ಮಂಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮ ನಾನು ಅಪ್ಪನ ಜೊತೆ ಮನಗ್ತೀನಿ ಅಂತ ಹೋಗ್ಬಿಟ್ಟು ಅವಳು ಅಪ್ಪನ ಜೊತೆ ಮನಗ್ತಾಳೆ. ಇವರಿಬ್ಬರು ಈ ಕಡೆ ಬಂದು ಮನಗ್ತಾರೆ ಇನ್ನೊಂದು ರೂಮಲ್ಲಿ. ಇಲ್ಲೊಂದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿ ಮನಿಕೊತಾರೆ. ಹೋಗಿ ಮನಿಕೊಂಡಾದ್ಮೇಲೆ ಸರ್ ಅಂತ ಒಂದು ಹಾವು ಬರುತ್ತೆ. ಹಾವು ಬಂದಾದ್ಮೇಲೆ ಅವರಿಬ್ಬರನ್ನ ಕಚ್ಚಿ ಸಾಯಿಸಿಬಿಡುತ್ತೆ. ಆ್ಯಂಡ್ ಇದರಿಂದ ಏನು ಗೊತ್ತಾಯ್ತಂದರೆ ಆ ಬ್ಯಾನಿಯನ್ರಿ ಮತ್ತು ಆ ದನಗಳು, ಆ ಹೂವುಗಳು ಮತ್ತು ಆ ಗಜ್ಜಿ ಪುಡ್ಲ ಮತ್ತು ಅಲ್ಲಿ ಕೇಳಿದಂಥ ಅಜ್ಜಿಗಳು ಯಾರಂದರೆ ಅವರೆಲ್ಲ ಶಿವ ದೇವರು. ಅವಳು ಎರಡನೇ ಮಗಳು ದೇವರಿಗೆ ಹರ್ಟ್ ಮಾಡಿದ್ದಾಳೆ, ಅದಕ್ಕೆ ಅವ್ರನ್ನ ಸಾಯಿಸಲೇಬೇಕು. ಯಾಕಂದರೆ ಅವರ ಅಮ್ಮ ಮತ್ತು ಮಗಳು ಅವ್ರನ್ನ ಫಸ್ಟ್ನೇ ಅವಳಿಗೆ ತುಂಬ ಚೆನ್ನಾಗಿರೋ ಹುಡುಗಿಗೆ ಹೊಡೆದು ಬಡ್ದು ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ರು. ಅವರಿಗೆ ಇದೇ ಕೆಲಸ ಆಗಬೇಕಾಗಿತ್ತಲ್ವ ಗೈಸ್. ಆ್ಯಂಡ್ ಇವಾಗ ನಾನು ಎಂಡ್ ಮಾಡೋ ಸಮಯ. ಆ್ಯಂಡ್ ನಿಮಗೆ ಎಲ್ಲ ಗೊತ್ತಾಗಿದೆ ಅಂತ ಗೊತ್ತು. ಆ್ಯಂಡ್ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸತಿ ಹೇಳಿ ಅಂತ ಹಾಕಿ ನಾನು ಗೈಸ್ ಇನ್ನೊಂದ್ಸತಿ ಹೇಳ್ತೀನಿ. ಆಲ್ರೆಡಿ ಹಂಗೆ ಹೇಳಿದ್ದೀನಿ ಗೈಸ್. ಆ್ಯಂಡ್ ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.